ಹೌದು ಅದಕ್ಕೆ ಅಮೃತ ನಮ್ಮ ಕುಟುಂಬಕ್ಕೆ ದೊಡ್ಡ ಸಹಾಯ ಮಾಡಿದ್ದಾಳೆ. ಬೇರೆಯವರು ಕಷ್ಟದಲ್ಲಿರುವಾಗ ಸಹಾಯ ಮಾಡೋದೇ ಅವಳ ಜಯಮಾನ. ಹೌದು ಮಾಲ್ತಿ, ಅವಳ ಗುಣ ಕಂಡ್ರೆ ನನಗೆ ನಿಮ್ಮ ಅಣ್ಣ ನೆನಪು ಬರುತ್ತೆ. ನಾವಿಬ್ಬರು ಮದುವೆಯಾಗಿ ಅಮೇರಿಕಾಗೆ ಹೋದಾಗ ಅಲ್ಲೂ ಅಷ್ಟೇ, ಅವ್ರ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವ್ರು ಹೋಗಿ ಸಹಾಯ ಮಾಡೋರು. ಒಂದು ವೇಳೆ ಸಹಾಯ ಕೇಳದೇ ಇದ್ರು ಅವ್ರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ ತಕ್ಷಣ ಹೋಗಿ ಸಹಾಯ ಮಾಡೋರು. ಅಂಥ ಒಳ್ಳೆ ಗುಣ ಬಿಂದುನಲ್ಲಿ ಸ್ವಲ್ಪ ಆದರೂ ಬರಲಿಲ್ವಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಮಾಲತಿ. ಅಣ್ಣ ಇಲ್ಲಿದ್ದಾಗಲೂ ಅಷ್ಟೇ, ನೆಂಟರು ಇಷ್ಟರು ದಾಯಾದಿಗಳು ಯಾರೇ ಕಷ್ಟದಲ್ಲಿದ್ದರೂ ಹೋಗಿ ಸಹಾಯ ಮಾಡ್ತಿದ್ದ. ಅಲ್ಲ, ಅವ್ರಿವ್ರ ಮಾತ್ಯಾಕೆ? ಕಂಪನಿನ ನಮಗೊಳಿಸ್ಕೊಟ್ಮೇಲೆ ತಾನೇ ಅವನು ಅಮೇರಿಕಕ್ಕೆ ಹೋಗಿದ್ದು. ಅದರಿಂದನೇ ತಾನೇ ನಾವೀ ಮಟ್ಟಕ್ಕೆ ಬಂದಿರೋದು. ನೀ ಹೇಳಿದ್ಮೇಲೆ ನನಗೂ ಅನ್ನಿಸ್ತಾ ಇದೆ, ಅವನಲ್ಲಿರೋ ಒಳ್ಳೆ ಗುಣ ಎಲ್ಲ ಅಮೃತನಲ್ಲಿ ಕಾಣ್ತಾ ಇದೆ. ಮಗಳು ಅನ್ನಿಸ್ಕೊಂಡು ಬಿಂದುನಲ್ಲಿ ಏನು ಕಾಣ್ತಾನೆ ಇಲ್ಲ. ಅಮೃತ ಬಿಂದು ನೋಡಕ್ಕಿಬ್ರು ಒಂದೇ ತರನೇ ಇದ್ದಾರೆ, ಆದ್ರೆ ಅಮೃತ ಅಮೃತನೇ, ಬಿಂದು ಬಿಂದುನೇ. ಮಾತಿ ಬಿಂದು ಅಮೃತ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆದ್ರೆ ಅಮೃತ ಬಿಂದು ಆಗೋದು ಬೇಡ. ಬಿಂದು ಸುಖ ಸಂತೋಷ ಎಲ್ಲ ಅಮೃತನಿಗೆ ಸಿಗಲಿ. ಅಮೃತನಲ್ಲಿರೋ ಒಳ್ಳೆ ಗುಣಗಳೆಲ್ಲ ಬಿಂದು ಬರಲಿ.
ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಇಷ್ಟು ದಿನ ನಾನು ಏನು ಯೋಚನೆ ಮಾಡಲಿಲ್ಲ. ಏನು ಯೋಚನೆ ಮಾಡಬೇಕಾಗಿತ್ತು ಅದು ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಆಗ್ತಾ ಇದೆಯಲ್ಲ ದುರಂತಗಳು, ಇದಕ್ಕೆ ಕಾರಣ ಏನು? ಇದರಲ್ಲಿ ನನ್ನ ತಪ್ಪೇನಿದೆ? ಆ ನನ್ನ ತಪ್ಪಿಗೆ ಒಂದು ಸರಿ ಉತ್ತರ ಹುಡುಕ್ತಾ ಇದೆ. ನಮ್ಮ ಮನೇಲಿ ಆಗ್ತಾ ಇದೆಯಲ್ಲ ದುರಂತಗಳು, ಇದಕ್ಕೆ ಕಾರಣ ಏನು? ಇದರಲ್ಲಿ ನನ್ನ ತಪ್ಪೇನಿದೆ? ಆ ನನ್ನ ತಪ್ಪಿಗೆ ಒಂದು ಸರಿ ಉತ್ತರ ಹುಡುಕ್ತಾ ಇದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? ಇಲ್ಲ, ಆ ನನ್ನ ತಪ್ಪು ಸಮಾಧಾನ ಬೇಕಾಗಿದೆ, ಸಾಕು. ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಜಾತವೇದಸೆ ಸುನವಾಮ ಸೋಮೋ ಮರಾತೀಯತೋ ನಿದಹತಿ ವೇದ ಸರಹ ಪರ್ಷತಿ ದುರ್ಗಾಣೇ ವಿಶ್ವಾನಾವೇವ ಸಿಂಧಂ ದುರ್ತಾತಜ್ಞೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀಮತ್ಪಯೋನಿಧಿನಿಕೇತನ ಚಕ್ರಪಾಣಿ ಭೋಗೇಂದ್ರ ಭೋಗ ಫಲಿತಾಯಿತ ಪುಣ್ಯಮೂರ್ತೆ ಯೋಗೇಂದ್ರ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಶ್ರೀ ಸತ್ಯಲಕ್ಷ್ಮೀ ನರಸಿಂಹ ಭವದೇಹಿ ಕರಾವಲಂಬ ಸಿಂಧೂರಾರ್ಣ ವಿಗ್ರಹ ಪ್ರಣಯನಾಂ ಮಾಣಿಕ್ಯ ಮೌಳಿ ಸ್ಫುರತ್ ತಾರಾನಾಯಕ ಶೇಖರ. ಅಮ್ಮ ತಗೋ ನೀನು ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಹಿರಣ್ಯಪಾತ್ರಮದೋ ಪೂರ್ಣಂ ದಧಾತಿ ಮಧುವ್ಯೋತ್ಸಾನೇತಿ ಏಕದಾ ಬ್ರಹ್ಮಣೋಪಹರತಿ ಏಕದೈವ ಯಜಮಾನಾಯುಸ್ತೇಜೋ ದಧಾತಿ. ಕಲ್ಪಕಮಂಗಳಪುತ್ರ ನೀರಾಜನ ದೀಪಂ ದರ್ಶಯಾಮಿ. ಶ್ರೀಮಾತಾ ಶ್ರೀಮಾರಾಜ್ಞಿ ಸಿಂಹಾಸನೇಶ್ವರಿ ಚಿಲಕಿಕುಂಡ ಸಂಭೂತ ದೇವಕಾರ್ಯ ಸಮುದ್ರ ಅಷ್ಟಮಿ ಚಂದ್ರ ವಿಭ್ರ ಜಲಗಸ್ತಶೋಭಿತ ಮುಖಚಂದ್ರಕಲಂಕಾ ಭಾಮ್ರಶೇಷ ಮಗರ ಸ್ವರಮಾಂಗಲ್ಯ ಗೃಹ ತೋರಣ ಜಿಲ್ಲಿಕಾ ವಕ್ರಶ್ರೀ ಪರೀವಾಚನ ಮೀನಾಭಲೋಚನ ನವಚಂಪಕ ಪುಷ್ಪಾಭಾ ನಾಸಾದಂಡ ವಿರಾಜಿತ ನಾಸಾಭರಣ ಭಾಸುರ ಕದಮ ಮಂಜರಿ ಕೃಪ್ತ ಕರ್ಣಪೂರ ಮನೋಹರ ರಾಜಾಯ ಪಂಚಶಾಯಿನೇ ನಮೋ ಶಿವಾಯ ಬ್ರಹ್ಮಣೇ ಸಮೇತ ಮಹಾದೇಶ್ವರೋ ವೀರಾಯ ವೈಶ್ರವಾಯ ಮಹಾರಾಜಾಯ ಹೌದಮ್ಮ, ನನಗೂ ಇದು ನಂಬಿಕೆ ಇರ್ತಾ ಇಲ್ಲ. ನಿಮ್ಗೇನು ನನ್ನ ಕೈಗೆ ನಂಬಕ್ಕಾಗ್ತಾ ಇಲ್ಲ.
ಇಲ್ವಾ? ಹೌದು ಕಣೆ, ನನಗೆ ಚಿಂತೆ ಇಲ್ಲ, ಜವಾಬ್ದಾರಿ ಇಲ್ಲ, ಕಾಲಲ್ಲಿ ಚಕ್ರ ಇದೆ, ಸುತ್ತಾಡ್ತಾನೇ ಇರ್ತೀನಿ. ಮಗನಿಗೆ ಮುಪ್ಪು ಬರೋ ಹೊತ್ತಿಗೆ ಅಪ್ಪನಿಗೆ ಯಮನ ಬಂತು ಅಂದಾಗತ್ತೆ. ನೋಡೆ ಸಾತು, ಭಗವಂತ ಪೆಟ್ಟು ಕೊಡ್ತಾನೆ ಕಣೆ, ಕೊಡ್ತಾನೆ. ಆದರೆ ಯಾಕೆ ಕೊಡ್ತಾರೆ ಅಂದರೆ ಜನ್ಮ ಜನ್ಮಕ್ಕೂ ಗಾಪಿ ಹಾಕೋಬೇಕು, ಹಾಕಿ ಪೆಟ್ಟು ಕೊಡ್ತಾರೆ ಕಣೆ. ಬರ್ತೀನಿ. ಅಲ್ಲ, ತಿಂಡಿ ತಿನ್ಕೊಂಡು ಹಸಿವಿಲ್ಲ ಕಣೆ, ರಾತ್ರಿ ತಿಂದಿದ್ದೇ ಜಾಸ್ತಿ ಇದೆ ನನಗೆ. ಬರ್ತೀನಿ. ಇವ್ರು ಯಾವತ್ತೂ ತಿಂಡಿ ತಿಂದೆ ಮನೆ ಬಿಟ್ಟವ್ರೆ ಅಲ್ಲ. ಇವತ್ತೇನಾಗಿದೆ ಇವ್ರಿಗೆ? ಆಶಾ, ಯಾಕೆ ಇಷ್ಟು ಲೇಟು? ಏನು ತಂದಿದೆಯಾ ನೆಂಚ್ಕೊಳಕ್ಕೆ? ನೋ, ಮನೇಲಿ ಉಪ್ಪಿನಕಾಯಿ ಉಪ್ಪು ನೆಂಚ್ಕೊಂಡು ಕುಡಿತಾ ಇದ್ದೀನಿ. ಅಲ್ಲೋಗಿದೆ? ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ಯಾಕೋ ಇತ್ತೀಚೆಗೆ ನೀನು ನಿಮ್ಮ ಅಮ್ಮನ ಮನೆಗೆ ಜಾಸ್ತಿ ಹೋಗ್ತಾ ಇದೆಯಾ ಕಡೆ? ಇದೆಲ್ಲ ಚೆನ್ನಾಗಿರಲ್ಲ ಗೊತ್ತಾಯ್ತಾ? ನೀನು ಪದೇ ಪದೇ ನಿಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನಿಂದಿಲ್ಲ ಕಣೆ, ನನ್ನ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸಾಕು, ಸುಮ್ಮನೆ ಇರ್ಲಿ. ಅಲ್ಲಿ ನನ್ನ ತಂಗಿ ಗಂಡನ್ ಕಳ್ಕೊಂಡು ಮನೆಗೆ ಬಂದಿದ್ದಾಳೆ. ಮನೇಲಿ ಅಷ್ಟು ದೊಡ್ಡ ದುರಂತ ನಡೆದಿದೆ. ಮನೆ ಅಳಿಯಾದ ನೀವು ಷಟ್ಕನ್ ಸಾವಿಗೆ ಸಂತಾಪ ಹೇಳಿದ್ರ? ಯಾರಿಗಾರು ಸಮಾಧಾನದ ಮಾತು ಹೇಳಿದ್ರ? ಅದನ್ ಬಿಟ್ಟು ಹೀಗ್ 3 ಹೊತ್ತು ಕುಡ್ಕೊಂಡು ಕೂತ್ಕೊಂಡಿರ್ತೀರಲ್ಲ ನೀವು. ಸಾಕು, ಸುಮ್ಮನೆ ಇರ್ರಿ. ಅಲ್ಲಿ ನನ್ನ ತಂಗಿ ಗಂಡನ್ ಕಳ್ಕೊಂಡು ಮನೆಗೆ ಬಂದಿದ್ದಾಳೆ. ಮನೇಲಿ ಅಷ್ಟು ದೊಡ್ಡ ದುರಂತ ನಡೆದಿದೆ. ಮನೆ ಅಳಿಯಾದ ನೀವು ಷಟ್ಕನ್ ಸಾವಿಗೆ ಸಂತಾಪ ಹೇಳಿದ್ರ? ಯಾರಿಗಾರು ಸಮಾಧಾನದ ಮಾತು ಹೇಳಿದ್ರ? ಅದನ್ ಬಿಟ್ಟು ಹೀಗ್ 3 ಹೊತ್ತು ಕುಡ್ಕೊಂಡು ಕೂತ್ಕೊಂಡಿರ್ತೀರಲ್ಲ ನೀವು. ಅಲ್ಲರಿ, ನಾನಲ್ಲಿ ನೀವು ಊರಲ್ಲಿಲ್ಲ, ಡೆಲ್ಲಿಗೆ ಹೋಗಿದ್ದೀರಾ, ಬಾಂಬೆಗೆ ಹೋಗಿದ್ದೀರಾ ಅಂತ ಸುಳ್ಳು ಹೇಳಿ ನಿಮ್ ಮರ್ಯಾದೆನ ಕಾಪಾಡ್ತಾ ಇದ್ರೆ ನೀವು ಬಾಟ್ಲ್ ಮುಂದೆ ಕೂತ್ಕೊಂಡು ಕೂತಲ್ಲೇ ಆಕಾಶದಲ್ಲಿ ತೇಲ್ತಾ ಇರ್ತೀರಲ್ಲ. ಆಶಾ, ಎಂತ ಮಾತು ಹೇಳ್ಬಿಟ್ಟೆ ನೀನು. ನನ್ನ ದುಃಖ ನಾನು ಯಾರ ಹತ್ರ ಹೇಳ್ಕೊಳ್ಳೆ? ನಿನ್ ತಂಗಿ ಗಂಡ ನನ್ನ ಶೆಡ್ಗ ಪಾಪ ಅಕಾಲ ಮರಣಕ್ಕೆ ಅಪ್ರಾಪ್ತ ವಯಸ್ಸಲ್ಲೇ ಸುತ್ತಾಗ್ಬಿಟ್ಟಳೆ, ಬೈರಾಗ್ಬಿಟ್ನಳೆ. ನಿನ್ ತಂಗಿ ತವ್ರ ಮನೆ ಸೇರ್ಕೊಂಡ್ಬಿಟ್ಲು. ಇದನ್ನೆಲ್ಲ ನೆನೆಸ್ಕೊತಾ ಇದ್ರೆ ಪೋಟಿ ಕಲೀಜೆ ಎಲ್ಲ ಕಲಿಸ್ಕೊಂಡು ನನಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ಅನ್ನವನ್ನು ಮರಿಬೇಕು ಅಂತ ಫುಲ್ಲು ಬಡ್ಲು ಕಾಲು ಬಿಡದೆ ಕಡೆ ನಾನು ಚೆಡ್ಕೊಂಡು ನೆನೆಸ್ಕೊಂಡು ಇದಕ್ಕೆ ನೀನು ತೆಗಿ ಜ್ಞಾಪಕ ಬಿಡ್ಬಿಡ್ತಾರಲ್ಲ, ಆ ಫೀಲಿಂಗಿಗೆ ಇನ್ನು ಒಂದು ವಾಟರ್ ತರಿಸ್ಕೊಂಡು ಕುಡಿತಾ ಇದ್ದೀನಿ, ಸಾಲ ಮಾಡ್ತಾ ಇರ್ತಿದ್ದೀನಿ ಗೊತ್ತಾ? ನೀವಿಲ್ಲಿ ಕೂತ್ಕೊಂಡು ಹೀಗೆ ಕುಡಿದು ಬಿಟ್ರೆ ಅವ್ರಿಗಲ್ಲಿ ಸಮಾಧಾನ ಆಗ್ಬಿಡುತ್ತೇನ್ರಿ? ಅಂದ್ರೆ ನಾನೋಗಿ ಸಮಾಧಾನ ಮಾಡ್ಬೇಕಾ? ನಾನೋಗಲ್ಲಿ ಸಮಾಧಾನ ಮಾಡ್ಬೇಕು ಅಂದ್ರೆ ಮೊದಲು ನನಗೆ ಸಮಾಧಾನ ಆಗ್ಬೇಕಲ್ವೇನೆ? ನನಗೆ ಸಮಾಧಾನ ಮಾಡೋರು ಯಾರು? ಇದೇ ಅಲ್ವೇ? ಇದು ಸಮಾಧಾನ ಕೊಡುವಂತದ್ದಲ್ಲ, ಇದು ಅನಿಷ್ಟ ರೀ, ಅನಿಷ್ಟ. ಆಶಾ, ನೀನು ನನಗೆ ಏನ್ ಬೇಕಾದ್ರೂ ಮಕ್ಕಳಿಗೆ ನನಗೇನು ಬೇಜಾರಾಗಲ್ಲ, ಫೀಲಿಂಗೇ ಇರಲ್ಲ. ಆದ್ರೆ ಇದಕ್ಕೆ ಮಾತ್ರ ಭಯಪಡ ಇಲ್ಲ. ನೀನ್ ತಂಗಿ ಗಂಡ ಸತ್ತು ಫೀಲಿಂಗ್ನ ಬರೆಯೋದಕ್ಕೋಸ್ಕರ ಇದು ಕುಡಿತಾ ಇದ್ದೀನಿ ಗೊತ್ತಾ? ಇದಿಲ್ಲ ಅಂದಿದ್ರೆ ನಾನು ಫಾಲಿಂಗ್ ಆಗ್ಬಿಡ್ತಾ ಇದ್ದೆ. ಹೀಗೆ ಫೀಲಿಂಗು ಅಂತ ನೀವು ಬರೀ ಫೀಲಿಂಗೇ ಮಾಡ್ಕೋತಾ ಇದ್ರೆ ಕಡೆಗೆ ಫಾಲಿಂಗೇ ಆಗೋದು. ನಾನು ಏನ್ ಮಾಡ್ಲಿ ಆಶಾ? ನಿಮ್ಮ ಮನೆಗೆ ಹೋಗ್ಬೇಕು, ಮನೆಯವ್ರಿಗೆಲ್ಲ ಸಮಾಧಾನ ಮಾಡಬೇಕು ಅಂತ ಎಷ್ಟಿಷ್ಟು ಅನ್ಕೊಳ್ತಿದ್ದೆ. ನಾನು ಹಿಂಗೆ ಫುಲ್ ಟೈಟ್ ಬಿಟ್ಟೋದ್ರೆ ಮರ್ಯಾದೆ ಹೋಗಲ್ವಾ? ಇದು ಪ್ರೆಸ್ಟೀಜ್ ಕ್ವಶನ್ ಅಲ್ವಾ? ಅದಕ್ಕೆ ಫುಲ್ ನಿಶಾ ಎಲ್ಲ ಇಳಿದ್ಮೇಲೆ ಹೋಗೋಣ ಅನ್ಕೊಳ್ತಿದ್ದೆ. ಏನ್ ಮಾಡ್ತೀಯ? ನಿಶಾ ಇಳಿತಾ ಇದ್ದಂಗೆ ನನ್ನ ಶೆಣಕ
ನೀನ್ ತೆಂಗಿ ಗಂಡಾಗ ನಮ್ಗೆ ಬರ್ತಾರೆ ಕಡೆ ಆ ಫೀಲಿಂಗು ಕುಡಿತೀನಿ ಮತ್ತೆ ಸರಿಯಾಗುತ್ತೆ ಹೋಗ್ಬೇಕು ಅನ್ಕೋತೀನಿ ನಿನ್ ತೆಂಗಿ ನಮ್ಗೆ ಬಂದ್ಬಿಡ್ತಾರೆ ನಾನು ಏನ ಮಾಡಲಿ ನಿಜ ಇದಾಗ ಹೋಗಕ್ಕಾಗಲ್ಲ ನಿಜ ಕಡಿಮೆ ಆದಾಗ ನಿನ್ ತೆಂಗಿ ಗಂಡಾಗ ನಪ್ಕೊಂಬರ್ತಾನೆ ನೀನ್ ತೆಂಗಿಗೆ ನಪ್ಕೊಂಬೋತಾಳೆ ಹೋಗಕ್ಕೆ ಆಯ್ತಿಲ್ಲ ಕಡೆ ನಾನು ಕ್ಷಮಿಸ್ಬಿಡೆ ನಾ ಏನ್ ಮಾಡಲಿ ಈಗ ನಿಮ್ಮಂತವ್ರು ಎಲ್ಲಿಗೂ ಹೋಗಲ್ಲ ಏನು ಮಾಡಲ್ಲ ಈ ದರಿದ್ರ ಕುಡಿತ ಕಡೆ ಕಳಿಸೋದು ಒಂದೇ ಕಡೆಗೆ What is this?